ಮಹಾರಾಷ್ಟ್ರ ಸೇರಿ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಮಳೆಯಾಗ್ತಿದೆ. ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ. ಭೀಮಾ ನದಿ ತೀರದ 2 ದೇಗುಲಗಳು ಹೀಗಾಗಿ ಮುಳುಗಡೆ ಆಗಿದ್ದಾವೆ. ವೀರಾಂಜನೇಯ ಹಾಗೆ ಕಂಗಳೇಶ್ವರ ದೇಗುಲ ಮುಳುಗಡೆಯಾಗಿದೆ. ಅಪಾಯದ ಮಟ್ಟ ಮೀರಿ ಭೀಮಾ ನದಿ ಹರಿತಾ ಇದೆ. ಭೀಮಾ ನದಿಗೆ 40,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ವಡಗೇರಾ ತಾಲೂಕಿನ ಗುರುಸಣಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಬಿಡುಗಡೆ ಮಾಡಲಾಗಿದೆ. ದೇವಸ್ಥಾನ ಜಲಾವೃತವಾಗಿದ್ದು ನದಿ ತೀರದಲ್ಲಿ ಭಕ್ತರು ಪೂಜೆ ಮಾಡ್ತಾ ಇದ್ದಾರೆ. ತೀರದಲ್ಲಿಯೇ ಬಟ್ಟೆ ತೊಳಿತಾ ಇದ್ದಾರೆ ಮಹಿಳೆಯರು. ಪ್ರಾಣವನ್ನು ಲೆಕ್ಕಿಸದೆ ನದಿ ತೀರದಲ್ಲಿಯೇ ಜನರು ಹುಚ್ಚಾಟ ಮಾಡ್ತಾ ಇದ್ದಾರೆ. ಭೀಮಾ ನದಿಗೆ 40,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಿರೋದ್ರಿಂದಾಗಿ ವೀರಾಂಜನೇಯ ಹಾಗೆ ಕಂಗಳೇಶ್ವರ ದೇಗುಲ ಮುಳುಗಡೆಯಾಗಿದೆ. ಇದರ ಮಧ್ಯೆ ಹೊರಭಾಗದಲ್ಲೇ ಪೂಜೆ ಮಾಡ್ತಾ ಇದ್ದಾರೆ. ಜೊತೆಗೆ ತೀರದಲ್ಲಿಯೇ ಬಟ್ಟೆಯನ್ನ ಸಹ ಮಹಿಳೆಯರು ಈ ರೀತಿಯಾಗಿ ತೊಳಿತಾ ಇದ್ದಾರೆ. ಪ್ರಾಣವನ್ನು ಲೆಕ್ಕಿಸದೆ ನದಿ ತೀರದಲ್ಲಿ ಜನರು ಹುಚ್ಚಾಟ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಒಂದ್ ಕಡೆ ಭೀಮಾ ನದಿಗೆ 40,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಿರೋದ್ರಿಂದಾಗಿ ವೀರಾಂಜನೇಯ ಹಾಗೆ ಕಂಗಳೇಶ್ವರ ದೇಗುಲ ಮುಳುಗಡೆಯಾಗಿದ್ರೆ ಹೊರಭಾಗದಲ್ಲೇ ಮಹಿಳೆಯರು ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ತೀರದಲ್ಲಿಯೇ ಬಟ್ಟೆ ತೊಳಿತಾ ಇದ್ದಾರೆ, ಹುಚ್ಚಾಟ ಮೆರಿತಾ ಇದ್ದಾರೆ ಜನ ಪ್ರಾಣವನ್ನು ಲೆಕ್ಕಿಸದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.